ಈ ಬಾರಿ ಬೆಂಗಳೂರು ಗಣೇಶ ಉತ್ಸವದಲ್ಲಿ ಧರ್ಮಸ್ಥಳ ಥೀಮ್ ಎಲ್ಲರ ಬೆರಗುಗೊಳಿಸಿದೆ. ಇನ್ನು ವೀರೇಂದ್ರ ಹೆಗ್ಗಡೆ ರೂಪದ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಲಾಗಿದೆ. ರಾಜ್ಯದಾದ್ಯಂತ ಗಣೇಶ ಉತ್ಸವ ಸಂಭ್ರಮ, ಅದರಂತೆ ಬೆಂಗಳೂರಿನಲ್ಲೂ ಕೂಡ ಗಣೇಶ ಉತ್ಸವ ಸಂಭ್ರಮದಲ್ಲಿ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಥೀಮ್ ಅನ್ನ ಅಳವಡಿಕೆ ಮಾಡಲಾಗಿದೆ. ವೀರೇಂದ್ರ ಹೆಗ್ಗಡೆ ರೂಪದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೆಗ್ಗಡೆ ತರ ಮೂರ್ತಿಗೆ ಪಂಚೆ ಪೇಟ ಅಲಂಕಾರವನ್ನ ಮಾಡಲಾಗಿರುವಂಥದ್ದು. ಮೂರ್ತಿಯ ಅಕ್ಕಪಕ್ಕ ಫೋಟೋಗಳ ಅಳವಡಿಕೆಯನ್ನು ಮಾಡಲಾಗಿದೆ. ಕಂಬಿ ಹಿಂದೆ ಚಿನ್ನಯ್ಯ, ತಿಮರೋಡಿ ಹಾಗೆ ಸಮೀರ್, ಇನ್ನು ವೃದ್ಧೆ ಸುಜಾತಾ ಭಟ್ಗೂ ಕೂಡ ಫೋಟೋದಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಹಾಗೆ ಗಜಾನನ ಭಕ್ತ ಮಂಡಳಿಯಿಂದ ಈ ವಿಭಿನ್ನ ಆಚರಣೆಯನ್ನ ಮಾಡಲಾಗಿರುವಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂತಹ ಒಂದು ಟ್ಯಾಗ್ಲೈನ್ ಮೂಲಕ ಎಲ್ಲರ ಗಮನವನ್ನ ಸೆಳೆದಿರುವಂಥದ್ದು ಈ ಬಾರಿಯ ಒಂದು ಬೆಂಗಳೂರಿನ ಉತ್ಸವ ಅಂದರೆ ಗಣೇಶ ಉತ್ಸವ ಅಂತಾನೆ ಹೇಳ್ಬೋದು. ಎಸ್, ನೀವು ಕೂಡ ಗಮನಿಸ್ತಾ ಇದ್ದೀರಾ, ಧರ್ಮೋ ರಕ್ಷತಿ ರಕ್ಷಿತಃ. ಹಾಗಾದರೆ ಯಾರು ಧರ್ಮವನ್ನು ರಕ್ಷಣೆ ಮಾಡಲು ನಿಂತಿದ್ದಾರೋ ಅವರಿಗೆ ಕಪ್ಪು ಮಸಿ ಬಳಿಯೋಕೆ ಈ ಬಾರಿ ಒಂದು ಸಂಚನ್ನ ರೂಪಿಸಿರುವಂಥದ್ದು. ಆದರೆ ಅದೆಲ್ಲವೂ ಕೂಡ ಅಸತ್ಯ ಎನ್ನುವುದರ ಮೂಲಕ ಈ ಒಂದು ವಿಶೇಷವಾದಂತಹ ಗಜಾನನ ಭಕ್ತ ಮಂಡಳಿ ವಿಭಿನ್ನ ಆಚರಣೆಯನ್ನು ಕೂಡ ಮಾಡಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲೆಡೆ ಕೂಡ ಈ ಧರ್ಮಸ್ಥಳ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳನ್ನು, ವ್ಯಕ್ತಿಗಳ ಫೋಟೋಗಳನ್ನು, ಭಾವಚಿತ್ರಗಳನ್ನು ಕೂಡ ಹಾಕಿರುವಂಥದ್ದು. ಸುಜಾತಾ ಭಟ್, ತಿಮರೋಡಿ ಹಾಗೆ ಸಮೀರ್ MD, ಇನ್ನು ಮಟ್ಟಣ್ಣನವರ್ ಎಲ್ಲರ ಫೋಟೋ ಇರುವಂಥದ್ದು. ಹಾಗೆ ಚಿನ್ನಯ್ಯನ ಫೋಟೋ ಕೂಡ ಇರುವಂಥದ್ದು. ಇನ್ನು ನೀವು ಗಣೇಶನ ರೂಪದಲ್ಲಿ ಗಮನಿಸ್ತಾ ಹೋಗೋದಾದರೆ ಇದು ವೀರೇಂದ್ರ ಹೆಗ್ಗಡೆ ಅವರ ರೂಪದ ಒಂದು ಮೂರ್ತಿ ಅಂತಲೇ ಹೇಳ್ಬೋದು. ಅವರ ಥರ ಅಂದರೆ ಅವರು ಯಾವ ರೀತಿ ವಸ್ತ್ರವನ್ನು ಧರಿಸ್ತಾ ಇದ್ರು ಅದೇ ರೀತಿ ವಸ್ತ್ರವನ್ನು ಧರಿಸಿರುವಂಥದ್ದು. ಅದರ ಮುಂದೆ ನೀವು ಗಮನಿಸಬಹುದಾಗಿದೆ, ಅಂದರೆ ಹಿಂದೆ ಧರ್ಮೋ ರಕ್ಷತಿ ರಕ್ಷಿತಃ ಮಂಜುನಾಥನ ಫೋಟೋ ಕೂಡ ಇರುವಂಥದ್ದು. ಧರ್ಮಸ್ಥಳ ಗೋಶಾಲಾ, ಧರ್ಮಸ್ಥಳ ಅಗ್ರಿಕಲ್ಚರ್ ಆಗಿರ್ಬೋದು, ಅಂದರೆ ಧರ್ಮಸ್ಥಳದಲ್ಲಿ ಏನೇನೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅದೆಲ್ಲ ಚಿತ್ರಗಳನ್ನು ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು. ಒಂದು ವಿಭಿನ್ನವಾದಂತಹ ಆಚರಣೆ ಅಂತಾನೆ ಹೇಳ್ಬೋದು.